ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ಈಗಾಗಲೇ 95 to 99% ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಓಕೆನಾ? ಸೊ ಇನ್ನೂ ಕೂಡ ಯಾರಿಗಾದ್ರೂ ಬಿಡುಗಡೆ ಆಗಲಿಲ್ಲ ಅಂದರೆ ಇನ್ನೆರಡು ದಿವಸಗಳಲ್ಲಿ ನಿಮ್ಗೆಲ್ರಿಗೂ ಕೂಡ ಬರ್ತದೆ. ಸೊ ಯಾರಿಗೆಲ್ಲ ಬಿಡುಗಡೆ ಆಗಲಿಲ್ಲ, ಇನ್ನೂ ಕೂಡ ಹಲವಾರು ಕಂತುಗಳಿಂದ ಅಂದರೆ 23ನೇ ಕಂತಿನ ತನಕ ಈಗಾಗಲೇ ಎಲ್ರಿಗೂ ಬಿಡುಗಡೆ ಆಗಿದೆ. ಆದರೆ ಇನ್ನೂ ಕೂಡ ಹಿಂದಿನ ಕಂತುಗಳು ಅಂದರೆ 20, 21, 22 ಎಲ್ಲ ಇದ್ವೇ ಇಲ್ವಾ? ಸೊ ಆ ಕಂತುಗಳು ಇನ್ನೂ ಕೂಡ ನಿಮಗೆ ಜಮೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್. ಓಕೆನಾ? ಸೊ ಖಂಡಿತವಾಗ್ಲೂ ಮಾಡಿ, ಇಲ್ಲದಿದ್ದರೆ ಇನ್ನು ಮುಂದೆ ಇರುವಂತಹ ಕಂತುಗಳು ಕೂಡ ನಿಮಗೆ ಬರೋ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಅವರು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ 23ನೇ ಕಂತು ಬಂದಾಯಿತು, ಇನ್ನು ಯಾವಾಗ 24ನೇ ಕಂತಿನ ಹಣ ಅಂತ ನಿಮ್ಮೆಲ್ಲರ ಪ್ರಶ್ನೆ ಅಲ್ವಾ? ಸೊ ಖಂಡಿತವಾಗ್ಲೂ ಇನ್ನು 24ನೇ ಕಂತಿನ ಹಣ ಖಂಡಿತವಾಗ್ಲೂ ಕೊಂಚ ಲೇಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಜೊತೆಗೆ ನಮ್ಮ ಸರ್ಕಾರ ಇಂದಿರಾ ಕಿಟ್ ಅನ್ನು ಕೂಡ ನೀಡ್ತಾ ಇದೆ ನಿಮಗೆ. ಸೊ ಅದು ಮೇ ಬಿ ಈ ಒಂದು ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಥವಾ ಡಿಸೆಂಬರ್ ಮಿಡ್ ವೀಕ್ನಲ್ಲಿ ನಿಮಗೆ ಈ ಒಂದು ಕಿಟ್ಗಳು ಲಭ್ಯವಾಗಲಿದೆ. ಹಾಗಾಗಿ ಈ ಒಂದು ಕಿಟ್ ಕೂಡ ಕೊಡೋದ್ರಿಂದ ನಿಮಗೆ ಇನ್ನು 24ನೇ ಕಂತಿನ ಹಣ ಕೊಂಚ ಲೇಟ್ ಆಗುತ್ತೆ. ಸೊ ಮೇ ಬಿ ಇನ್ ದ ನೆಕ್ಸ್ಟ್ ಇಯರ್ 2026 ಅಂದರೆ 2026ರಲ್ಲಿ ನಿಮಗೆ ಇನ್ನು ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ. ಸೊ ಡಿಸೆಂಬರ್ನಲ್ಲಿ ಈಗಾಗಲೇ ಈ ಒಂದು 23ನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಮಂತಿಗೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ 3 months ಲ್ಯಾಕ್ ಆಗ್ತಾ ಇದೆ ಅಲ್ವಾ? ಸೊ 3 month ಆಗ್ತಾ ಇದೆ. ಸೊ ಇನ್ನೂ ಕೂಡ ಈ ಒಂದು 2 ತಿಂಗಳ ಹಣ ನಿಮಗೆ ಬಾಕಿ ಇದೆ. ಬಟ್ ಆದರೂ ಕೂಡ ಯಾರು ಇದನ್ನ ಕೇಳ್ತಾ ಇಲ್ಲ. ಆ್ಯಂಡ್ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಗೃಹಲಕ್ಷ್ಮಿ 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಹಣ ಇಲ್ಲಿಯಪ್ಪ ಅಂತ ಕಾಯ್ತಾ ಕೂರ್ತಾ ಇರ್ತೀರಾ. ಬಟ್ ಈ ಒಂದು ಹಣ ಲ್ಯಾಕ್ ಆಗ್ತಾ ಇದೆ, ಜೊತೆಗೆ ತಿಂಗಳು ಕೂಡ ಲ್ಯಾಕ್ ಆಗ್ತಾ ಇದೆ. ಸೊ ಇದು ನಿಮಗೆ ಕರೆಕ್ಟಾಗಿ ಲೆಕ್ಕ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಲೆಕ್ಕವೂ ಇಲ್ಲ ಇಷ್ಟು ಕಡೆ, ಮತ್ತೆ ನಿಮ್ಗೆ ಎಷ್ಟು ಹಣ ಬಂದಿದೆ ಅಂತ ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಸೊ ಕರೆಕ್ಟಾಗಿ ಆಗಸ್ಟ್ 2023ರಿಂದ ಕೌಂಟ್ ಮಾಡಿ ನೋಡಿ. ಆಗ ನಿಮ್ಗೆ ಎಷ್ಟು ಕಂತಿನ ಹಣ ಅಂದ್ರೆ ಆಗಸ್ಟ್ 31st ಇದನ್ನ ಲಾಂಚ್ ಮಾಡಿದ್ರು. ಸೊ ಆಗಸ್ಟ್ ಅನ್ನ ಬಿಟ್ಬಿಡಿ, ಸೆಪ್ಟೆಂಬರ್ ಇಂದ ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಗೆ ಎಷ್ಟು ಬಂದಿದೆ ಅಂತ ನೀವೆಲ್ಲರೂ ಕೂಡ ಒಬ್ಬೊಬ್ಬರು ಕುತ್ಕೊಂಡು ಈ ಒಂದು ಹಣವನ್ನ ಲೆಕ್ಕ ಹಾಕಬೇಕಾಗುತ್ತೆ. ಸೊ ಇನ್ನೆಷ್ಟು ಹಣ ಬಾಕಿ ಇದೆ ಈ ಒಂದು ಡಿಸೆಂಬರ್ ತಿಂಗಳಿಗೆ ಅಂತ ಆಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ವಾ? ಸೊ ಏನಿಲ್ಲ, ಈ ಒಂದು ಡಿಸೆಂಬರ್ 2024 12 ತಿಂಗಳು 24 ತಿಂಗಳು. ಸೊ ಅಲ್ಲೇ 24 ಆಯ್ತು, ಆದ್ರೆ ನಿಮ್ಗೆ ಬಂದಿರೋದೇ 23ನೇ ಕಂತಿನ ತನಕ ಮಾತ್ರ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆಗ 4 + 1 ಇನ್ನು ನಿಮಗೆ ಎಷ್ಟು ಬರಬೇಕಾಗಿದೆ? ಸೊ 24 ಪ್ಲಸ್ ಈ ಒಂದು 4 28ನೇ ತಿಂಗಳ ಹಣವನ್ನು ನಿಮಗೆ ಬರಬೇಕಾಗಿತ್ತು. ಬಟ್ ನಿಮಗೆ ಈಗಾಗಲೇ 23ನೇ ಕಂತಿನ ಹಣ ಮಾತ್ರ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಕುಳಿತುಕೊಂಡು ನೀವೇ ಲೆಕ್ಕ ಹಾಕಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ಆದರೂ ಕೂಡ ಈ ಒಂದು ಹಣ ಲ್ಯಾಕ್ ಮಾಡದವ್ರಿಗೂ ಕರೆಕ್ಟ್ ಟೈಮಿಗೆ ಕೊಡ್ತಾ ಬಂದಿದ್ರೆ ಯಾರಿಗೂ ಕೂಡ, ನಮ್ಮ ಜನತೆಗೂ ಈ ಒಂದು ಕಷ್ಟ ಬರ್ತಾ ಇರಲಿಲ್ಲ. ಸೊ ಯಾರು ಕೂಡ ಈ ಥರ ಯೂಟ್ಯೂಬ್ಸಲ್ಲಿ ಈ ಒಂದು ಹಣ ಬರಲಿಲ್ಲ ಅಂತ ವಿಡಿಯೋ ಹಾಕೋ ಅವಶ್ಯಕತೆನೂ ಇರಲಿಲ್ಲ. ಬಟ್ ಹಾಗಾದರೂ ಕೂಡ ಸರ್ಕಾರದ ತೊಂದರೆ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಬೇಗನೆ ಈ ಒಂದು ಹಣವನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ನೀವು ಕೂಡ ರಿಕ್ವೆಸ್ಟ್ ಮಾಡಿ ಈ ಒಂದು ಎಲ್ಲಾ ವಿಡಿಯೋಗಳನ್ನ, ಗೃಹಲಕ್ಷ್ಮಿ ಏನು ಎಲ್ಲಾ ಒಂದು ವಿಡಿಯೋಗಳನ್ನ ಎಲ್ಲ ಯೂಟ್ಯೂಬರ್ಸ್ ಕೂಡ ಆಗ್ತಾ ಇದ್ದಾರೆ, ಆ ಒಂದು ಎಲ್ಲಾ ವಿಡಿಯೋಗಳ ಕೆಳಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಎಷ್ಟನೇ ಕಂತಿನ ಹಣ ಮಾತ್ರ ನಿಮ್ಗೆ ಬಂದಿದೆ ಅಂತ ಅಲ್ವಾ? ಸೊ ಸುಮ್ಮನೆ ಏನೋ ಸಿಗ್ತಾ ಉಂಟು ಅದನ್ನ ಪಡ್ಕೊಂಡು ಸುಮ್ಮನೆ ಇರ್ತೀರಾ. ಸೊ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಿಮ್ಗೆ ಸಿಗ್ತಾ ಇದೆ, ಸೊ ಅದನ್ನ ನೀವು ಪಡ್ಕೊಂಡು ಸುಮ್ಮನೆ ಕುಳಿತುಕೊಂಡಿದ್ದೀರಾ, ಅದು ತಪ್ಪು ಅಂತ ಹೇಳ್ತೇನೆ. ಓಕೆನಾ? ಸೊ ಇನ್ನು 24ನೇ ಕಂತಿನ ಹಣ ಖಂಡಿತವಾಗ್ಲೂ ಈ ಮಂತ್ ಅಂತೂ ನಿಮಗೆ ಬರೋದಿಲ್ಲ. ಇದು ನೆಕ್ಸ್ಟ್ ಇಯರ್ ಅಂದ್ರೆ 2026 ಜನವರಿಲಿ ನಿಮಗೆ ಬರುವ ಸಾಧ್ಯತೆ ಇದೆ. ಓಕೆನಾ? ಸೊ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡಿ. ಇನ್ನು ಇಂದಿರಾ ಕಿಟ್ ಈ ಒಂದು ಮಿಡ್ ವೀಕ್ ಅಂದ್ರೆ ಡಿಸೆಂಬರ್ ಮಿಡ್ ವೀಕ್ ಅಥವಾ ಎಂಡ್ ಅಲ್ಲಿ ನಿಮಗೆ ಲಭ್ಯವಾಗಲಿದೆ ಅಂತ ಹೇಳ್ತೇನೆ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.